ಆತ್ಮೀಯ ವೀಕ್ಷಕರ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಗ್ರಾಮೀಣ ಡಾಕ್ ಸೇವಕ GDS ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಕಾತಿಯನ್ನು ಬಿಟ್ಟಿದ್ದಾರೆ. ಇದನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏಜ್ ರೆಸ್ಟ್ರಿಕ್ಷನ್ ಏನಿದೆ ಮತ್ತು ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಲಾಸ್ಟ್ ಡೇಟ್ ಏನು, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಮತ್ತು ವಿಡಿಯೋಗೆ ಏನಾದರೂ ನಿಮಗೆ ಕಮೆಂಟ್ ಏನಾದರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಮಾಡಿ. ಬನ್ನಿ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಗ್ರಾಮೀಣ ಡಾಕ್ ಸೇವಕ GDS ಕೇಂದ್ರ ಸರ್ಕಾರದಿಂದ ಇದೇ ಡಿಸೆಂಬರ್ ತಿಂಗಳಲ್ಲಿ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಕೊನೆಯ ದಿನಾಂಕ ಡಿಸೆಂಬರ್ 24ರ ಒಳಗಾಗಿ 10th ಮುಗಿದವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇದು ಪರ್ಸೆಂಟೇಜ್ ಆಧಾರದ ಮೇಲೆ 10th ನೀವೇನು ಡಿಗ್ರಿ 10th ಪರ್ಸೆಂಟೇಜ್ ಏನು ಪಡ್ಕೊಂಡಿರ್ತೀರಲ್ಲ, ಹೈಯೆಸ್ಟ್ ಪಡ್ಕೊಂಡವ್ರನ್ನ ಇದರಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಮತ್ತು ಏಜ್ ರೆಸ್ಟ್ರಿಕ್ಷನ್ ಬಂದು ಕಡಿಮೆ ಅಂದರೆ 18 ವರ್ಷ ಆಗಿರಬೇಕು. 40 ವರ್ಷದ ಒಳಗಿದ್ದವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಇಲ್ಲದೆ, ಇಂಟರ್ವ್ಯೂ ಇಲ್ಲದೆ ಇರುವಂಥ ಏಕೈಕ ಉದ್ಯೋಗ ಅಂದರೆ ಇದು ಪೋಸ್ಟ್ ಆಫೀಸ್ ಹುದ್ದೆ ಸ್ನೇಹಿತರೆ. ಇದರಲ್ಲಿ ಎರಡಿದೆ, ABPS ಅಂತೇಳಿ ಮತ್ತು BPS ಅಂತೇಳಿ, ಅಂದರೆ ಅಸಿಸ್ಟೆಂಟ್ ಪೋಸ್ಟ್ ಬ್ರಾಂಚ್ ಮ್ಯಾನೇಜರ್ ಅಂತೇಳಿ ಮತ್ತು ಪೋಸ್ಟ್ ಬ್ರಾಂಚ್ ಮ್ಯಾನೇಜರ್ ಅಂತೇಳಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿದೆ ಸ್ನೇಹಿತರೆ. ಮೊದಲು ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲು ಏನಿತ್ತು ಅಂದರೆ, ನೀವು ಒಂದಿಷ್ಟು ಪರ್ಸೆಂಟೇಜನ್ನು ಜಾಸ್ತಿ ತೊಗೊಂಡಿದ್ದರೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ನಿಮ್ಗೊಂದು ಮೇಲು ಅಥವಾ ಮೆಸೇಜು ಬರ್ತದೆ. ಬಂದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಖುದ್ದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕಾಗಿತ್ತು. ಬಟ್ ಈಗ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅಂದರೆ, ಡಿಜಿ ಲಾಕರಲ್ಲೇ ನೀವು ಗೌರ್ಮೆಂಟ್ ವೆಬ್ಸೈಟ್ಗೆ ಮೇಲ್ ಮಾಡಿದರೆ ಸಾಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗೀತದೆ. ಡೈರೆಕ್ಟ್ ಸೆಲೆಕ್ಷನ್ನು ಅಪ್ಲೈ ಮಾಡಿದ್ರೆ ಪರ್ಸೆಂಟೇಜ್ ನೀವು ಜಾಸ್ತಿ ಪಡ್ಕೊಂಡಿದ್ರೆ ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಆಗುತ್ತೆ, ಜಾಬಿಗೆ ಸೇರ್ಬೋದು. ಮತ್ತು ಇದನ್ನು GDS ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ, ಆ ಲಿಂಕಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಂತಿಷ್ಟು ಅಂತೇಳಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಇದಕ್ಕೆ ಹೋಗಿ ನೀವು ಅಪ್ಲೈ ಮಾಡಿ ಗೌರ್ಮೆಂಟ್ ಉದ್ಯೋಗವನ್ನು ಪಡ್ಕೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಚೇಂಜಸ್ ಆಗಿದೆ. ಮತ್ತು ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದನ್ನು ಒಂದು ಸಲಹೆ ಕೊಟ್ಟು ಬಿಡ್ತೀನಿ ನೋಡಿ ಸ್ನೇಹಿತರೆ. ಈಗ ಪರ್ಸೆಂಟೇಜ್ ಇರುವಂಥ ಕಾಂಪಿಟೇಷನ್ ಬೇರೆ ಎಲ್ಲೂ ಇಲ್ಲ ಅನ್ಕೋತೀನಿ. ಯಾಕಂದರೆ 100 ತೊಗೊಂಡವರು ಕೂಡ ಪೋಸ್ಟ್ ಆಫೀಸ್ಗೆ ಅಪ್ಲೈ ಮಾಡಿ ಪೋಸ್ಟ್ ಆಫೀಸ್ ಜಾಬ್ನ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಅಷ್ಟು ಕಾಂಪಿಟೇಷನ್ ಗೌರ್ಮೆಂಟ್ ಉದ್ಯೋಗದಲ್ಲಿದೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇವರು ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ನೀವು ಅಪ್ಲೈ ಮಾಡಬೇಕೋ ಬೇಡೋ ಅನ್ನೋದನ್ನು ನಾನು ಸಲಹೆ ನೀಡ್ಬೋದು. ಯಾಕಂದರೆ 50-60 ತೊಗೊಂಡು 70 ತೊಗೊಂಡ್ರೂ ಅಪ್ಲೈ ಮಾಡಿದ್ರೂ ವ್ಯರ್ಥ. ಯಾಕಂದರೆ ಸುಮ್ಮನೆ ಪ್ರೊಸೆಸಿಂಗ್ ಫೀ ಇದೆಲ್ಲ ಕಟ್ಟಬೇಕು, ನಿಮ್ಮ ಸಮಯನೂ ವ್ಯರ್ಥ ಮತ್ತು ನಿಮ್ಮ ಹಣನೂ ವ್ಯರ್ಥ ಆಗುತ್ತೆ. ಯಾಕಂದರೆ ಕೆಲವೊಂದು ಜಿಲ್ಲೆಗಳಿಗೆ 95, 100 ನಿಂದಿರುತ್ತೆ, 98 ನಿಂದಿರುತ್ತೆ. ಕೆಲವೊಂದು ಜಿಲ್ಲೆಗಳಿಗೆ 75, 70 ನಿಂದಿರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ. ಬಟ್ ನೀವು ಯಾವ ಜಿಲ್ಲೆಯಿಂದ ಎಷ್ಟು ತೊಗೊಂಡಿದ್ದೀರ ಅಂತೇಳಿ ಒಂದು ಸಣ್ಣ ಪಿನ್ ಮಾಡಿ ಕಮೆಂಟ್ ಮಾಡಿದರೆ ಸಾಕು, ಮುಂದೆ ನೀವು ಅಪ್ಲೈ ಮಾಡಬೇಕು ಬೇಡ ಅನ್ನೋದು ನನ್ನ ಅನುಭವದ ಸಲಹೆ ಮೇಲೆ ನಿಮಗೆ ತಿಳಿಸ್ಬೋದು. ಮತ್ತು ಅದೇ ರೀತಿಯಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರ ಅನ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.